ಇನ್ನು ವಿಜಯಪುರದಲ್ಲೂ ಕೂಡ ಏನು ಇನ್ನು ಶ್ರೀ ನೂಲಿಯ ಚಂದಯ್ಯ ಜಯಂತಿ ಆಚರಣೆಯನ್ನು ಮಾಡಲಾಗಿದೆ. ಅದ್ಧೂರಿಯಾಗಿ ನೂಲಿಯ ಚಂದಯ್ಯ ಒಂದು ಜಯಂತಿ ಏನಿದೆ ಅದನ್ನು ಆಚರಣೆ ಮಾಡಲಾಗಿರುವಂಥದ್ದು. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಹಯೋಗದಲ್ಲಿ ಶ್ರೀ ನೂಲಿಯ ಚಂದಯ್ಯ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆಯನ್ನು ಮಾಡಲಾಗಿದೆ. ವಿಜಯಪುರ ನಗರದ ಕಂದಗಲ್ ಶ್ರೀ ಹನುಮಂತರಾಯ ರಂಗಮಂದಿರದ ಸಭಾಂಗಣದಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ಆಚರಣೆ ಮಾಡಲಾಗಿದೆ. ನಗರದ ರಂಗಮಂದಿರದಲ್ಲಿ ನೂಲಿಯ ಚಂದಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಹಾಗೂ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಗಂಗಾಧರ ಎಸ್ ಸಂಬಣ್ಣಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಇನ್ನು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಿತಿ ಅಧ್ಯಕ್ಷ ವಸಂತ್ ಹೊನಮೋಡೆ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಇದ್ದು, ಬಳಿಕ ವೇದಿಕೆ ಮೇಲೆ ಮಾತನಾಡಿದಂತಹ ಉಪವಿಭಾಗಾಧಿಕಾರಿ ಗುರುನಾಥ್ ದಡ್ಡಿ 12ನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿಯಲ್ಲಿ ನೂಲಿಯ ಚಂದಯ್ಯನವರ ಕೊಡುಗೆ ಹೆಚ್ಚಾಗಿದೆ. ಬಸವಣ್ಣನವರ ಸಮಕಾಲೀನವರು, ಹೀಗಾಗಿ ಶತಮಾನಗಳಿಂದಲೂ ಕೂಡ ಅವರ ಕೊಡುಗೆಯನ್ನು ನಾವು ನೆನಪು ಮಾಡ್ಕೋಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರನ್ನು ಹಾಡಿ ಹೊಗಳಿದ್ದಾರೆ. ಪರಶುರಾಮ್ ಬಾಲಪ್ಪ ಭಜಂತ್ರಿ ವೇದಿಕೆಗೆ ಸರ್ ಇಲ್ಲ ಸರ್ ಸರ್ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿಯಲ್ಲಿ ನೂಲಿಯ ಚಂದಯ್ಯನವರ ಕೊಡುಗೆ ಅತಿಯಾದಂಥದ್ದು. ಬಸವಣ್ಣವರ ಸಮಕಾಲೀನರಾಗಿ ಶತಮಾನಗಳಿಂದಲೂ ಕೂಡ ಒಂದು ಅಂದ್ರೆ ಮೇಲ್ವರ್ಗದ ಜನರ ತುಳಿತಕ್ಕೊಳಗಾಗಿ ಅವರಲ್ಲೂ ಕೂಡ ಸಮಾನತೆಯ ಕಲ್ಪನೆಯನ್ನು ಮೂಡಿಸಿದಂತ ಮಹಾನ್ ಸಂತ ನೂಲಿಯ ಚಂದಯ್ಯನವರು ತಮ್ಮ ಹಗ್ಗ ಹೊಸೆಯುವ ಕಾಯಕ. ಅವರು ಬರೀ ಹಗ್ಗ ಹೊಸಲಿಲ್ಲ, ಅದ್ರ ಜೊತೆಗೆ ತಮ್ಮ ಅರಿವಿನ ಹೊಸಿಗೆಯ ಮೂಲಕ ನಮ್ಮೆಲ್ಲ ಸಮಾಜಕ್ಕೂ ಕೂಡ ಒಂದು ತತ್ವಾದರ್ಶಗಳನ್ನ ತಮ್ಮ ವಚನಗಳ ಮೂಲಕ ಉಣಬಡಿಸಿ ಹೇಗೆ ಸಮಾಜ ಕಾಯಕದ ಮೂಲಕ ಮುನ್ನುಗ್ಗಿ ಸಮಾಜ ಒಂದು ಉನ್ನತ ಸ್ಥಾನವನ್ನ ಪಡಿಬಹುದು ಅನ್ನೋದ್ರ ಬಗ್ಗೆ ನೂಲಿಯ ಚಂದಯ್ಯನವರು ಅವರು ದೊರೆತಿದ್ದು 49 ವಚನಗಳ ಮಾತ್ರ. ಆ ವಚನಗಳ ಮೂಲಕನೇ ತಮ್ಮ ಏನು ಜ್ಞಾನದ ಭಂಡಾರವಿತ್ತು ಅದನ್ನ ಈ ಸಮಾಜಕ್ಕೆ ಪಸರಿಸಿ ಹೋಗಿದ್ದಾರೆ. ಅದನ್ನ ನಾವು ಮನಗಂಡು ಸಮಾಜದಲ್ಲಿ ಸಮಾನತೆಯನ್ನ ಹರಿಸೋಣ, ಅವರ ತತ್ವಾದರ್ಶಗಳನ್ನ ಪಾಲಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. 12ನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿಯಲ್ಲಿ ನೂಲಿಯ ಚಂದಯ್ಯನವರ ಕೊಡುಗೆ ಅತಿಯಾದಂಥದ್ದು. ಬಸವಣ್ಣವರ ಸಮಕಾಲೀನರಾಗಿ